ಒಂದಾನೊಂದು ಕಾಲದಲ್ಲಿ ಒಂದು ಕಾಡಲ್ಲಿ ಒಂದು ಸಿಂಹ ಇತ್ತು. ಅದು ಕಾಡಿನ ರಾಜ ಆಗಿರೋದ್ರಿಂದ ಎಲ್ಲ ಪ್ರಾಣಿಗಳು ಅದನ್ನು ಕಂಡ್ರೆ ಹೆದರ್ತಾ ಇದ್ವು. ಹೀಗಾಗಿ ಆ ಸಿಂಹಕ್ಕೆ ಸ್ನೇಹಿತರೇ ಇರಲಿಲ್ಲ. ಎಲ್ಲರೂ ಬರೀ ಹೆದರ್ತಾ ಇದ್ರು, ಆದರೆ ಸ್ನೇಹಿತರೇ ಇರಲಿಲ್ಲ. ಹಾಗಾಗಿ ಆ ಸಿಂಹ ಏನು ಮಾಡ್ತು, ಒಂದಿನ ನರಿನ ಕರೆದ್ಬಿಟ್ಟು ಅದಕ್ಕೊಂದೆರಡು ಮೂಳೆಗಳನ್ನು ಕೊಟ್ಟು ತನ್ನ ಗೆಳೆಯನನ್ನಾಗಿ ಮಾಡ್ಕೊಳ್ತು. ನರಿ ತುಂಬ ಖುಷಿ ಪಟ್ಬಿಡ್ತು. ಆಹಾ, ನಾನು ಕಾಡಿನ ರಾಜನ ಗೆಳೆಯ ಇದ್ದೀನಿ ಅಂತ ತುಂಬ ಜಂಬ ಬಂದು ನರಿ ಒಂದಿನ ಕೋತಿ ಮುಂದೆ ಬಂದು ಪ್ರತಾಪ ವರ್ಣಿಸ್ತಾ ಇತ್ತು. ಏ ಕೋತಿ, ಗೊತ್ತಾ, ನಾನು ಕಾಡಿನ ರಾಜ, ಸಿಂಹದ ಗೆಳೆಯ. ನೀ ನೋಡು ಕೋತಿ, ಬರೀ ಮರದ ಮೇಲೆ ಜಿಗಿತಾ ಇರ್ತೀಯ. ನಾನು ಕಾಡಿನ ರಾಜನ ಗೆಳೆಯ, ಗೊತ್ತಾ, ನಾವಿಬ್ಬರು ಒಟ್ಟಿಗೆ ಕೂತ್ಕೊಂಡು ಮೂಳೆ ತಿಂತಾ ಇರ್ತೀವಿ ಅಂಥೇಳಿ ಕೋತಿಯನ್ನು ಹಾಸ್ಯ ಮಾಡುತ್ತೆ. ಇದರಿಂದ ಬೇಸರಗೊಂಡಂಥ ಕೋತಿ, ಜಂಬ ಮಾಡ್ತಿದ್ಯಾ, ಮಾಡು ಮಾಡು, ನಾನು ನಿನಗೆ ತಕ್ಕ ಪಾಠ ಕಲಿಸ್ತೀನಿ ಅಂತ ಮನಸ್ಸೊಳಗಡೆ ಅಂದ್ಕೊಂತು ಕೋತಿ. ಹೀಗಿರಬೇಕಾದ್ರೆ ಒಂದಿನ ಕಾಡಿನ ರಾಜ ಸಿಂಹಕ್ಕೆ ಹೊಟ್ಟೆ ನೋವು ಶುರುವಾಗ್ಬಿಡ್ತು. ಅಯ್ಯೋ, ಹೊಟ್ಟೆ ನೋವು, ನಾನಿನ್ನು ಜಾಸ್ತಿ ದಿನ ಬದುಕಲ್ಲ, ಹೊಟ್ಟೆ ನೋವು ಅಂತ ಒದ್ದಾಡ್ತಿತ್ತು. ಇದನ್ನು ತಿಳಿದಂಥ ಕಾಡಿನ ಎಲ್ಲ ಪ್ರಾಣಿಗಳು ಬಂದು ತಮ್ಮ ಕಾಡಿನ ರಾಜನನ್ನು ಭೇಟಿಯಾಗಿ ಸಮಾಧಾನ ಮಾಡಿ ಹೋಗ್ತಾ ಇದ್ವು. ಆದರೆ ಕಾಡಿನ ರಾಜ ಸಿಂಹನ ನೋಡೋಕ್ಕೆ ಕೋತಿ ಮಾತ್ರ ಬರಲಿಲ್ಲ. ಎಲ್ಲ ಪ್ರಾಣಿಗಳು ಬಂದು ಹೋದ್ಮೇಲೆ ನರಿ ಸಿಂಹದ ಹತ್ರ ಕೂತ್ಕೊಂಡು ಹೇಳುತ್ತೆ, ಅಯ್ಯೋ ಮಹಾರಾಜರೇ, ನೋಡಿ, ನಿಮ್ಮನ್ನು ನೋಡೋಕೆ ಆ ಕೋತಿ ಬರಲೇ ಇಲ್ಲ ಅಂತು. ಆಗ ತಕ್ಷಣ ಕೋಪಗೊಂಡಂಥ ಕಾಡಿನ ರಾಜ ಸಿಂಹ, ಅಲ್ಲೇ ಒಂದು ಜಿಂಕೆ ಓಡಾಡ್ತಿತ್ತು, ಆ ಜಿಂಕೆನ ಕರೆದು ಹೇಳ್ತು, ಏ ಜಿಂಕೆ, ಆ ಕೋತಿಯನ್ನು ಕರೆದುತಾ ಅಂತ. ಸರಿ ಅಂತ ಜಿಂಕೆ ಓಡೋಡೋಡೋಗಿ ಕೋತಿ ಅಣ್ಣನ ಕರ್ಕೊಂಡು ಬಂತು. ಕೋತಿ ಅಣ್ಣ, ನಮ್ಮ ಸಿಂಹರಾಜ ಅವರು ನಿನ್ನ ಕರಿತಾ ಇದ್ದಾರೆ, ಬಾ ಬಾ ಅಂತ ಕರ್ಕೊಂಡು ಬಂತು. ಬಂದ ಮೇಲೆ ಸಿಂಹ ಕೇಳ್ತು, ಏ ಕೋತಿಯೇ, ನೀನ್ಯಾಕೆ ನನ್ನನ್ನು ಕಾಣೋದಕ್ಕೆ ಬರಲಿಲ್ಲ? ನಿನಗೆ ತುಂಬ ಜಂಭ ಅಂತ ಅಲ್ವಾ? ನನಗೆ ನರಿ ಹೇಳಿದೆ, ಅದು ನಿಜಾನೇ ಆಗಿದ್ರೆ ನಿನ್ನನ್ನು ಇವಾಗಲೇ ಕೊಲ್ತೀನಿ ಅಂತ ಸಿಂಹ ಹೇಳ್ತು. ಆಗ ಕೋತಿ ನಡುಗ್ತಾ, ಮಹಾಪ್ರಭು, ನೀವು ಕಾಯಿಲೆ ಅಂತ ತಿಳಿದು ನನಗೆ ಬಹಳ ದುಃಖ ಆಯಿತು. ಆದ್ರಿಂದಲೇ ನಾನು ನಿಮಗೆ ವಾಸಿ ಮಾಡೋಕ್ಕೆ ಅಂತ ಒಂದು ಔಷಧಿ ಹುಡ್ಕೊಂಡು ಹೋಗಿದ್ದೆ ಮಹಾಪ್ರಭು. ಸಿಂಹ ಕೇಳುತ್ತೆ, ಓಹೋ, ಆ ಔಷಧಿ ಸಿಕ್ತೋ? ಹಾಂ, ಸಿಕ್ತು ಮಹಾಪ್ರಭು. ಆದರೆ ಅದನ್ನು ಸುತ್ತಿಡೋಕೆ ಒಂದು ನರಿ ಚರ್ಮ ಬೇಕು, ಅದು ನನಗೆ ಎಲ್ಲೂ ಸಿಕ್ಕಿಲ್ಲ ಮಹಾಪ್ರಭು. ಕೋತಿ ಹೀಗೆ ಹೇಳ್ತಿದ್ದ ಹಾಗೆ ಸಿಂಹ ಅಲ್ಲೇ ಇದ್ದಂಥ ಕಾಡು ಪ್ರಾಣಿಗಳಿಗೆ ಹೇಳ್ತು, ಹೇಯ್, ನರಿ ಬೆನ್ನಿಂದ ಸ್ವಲ್ಪ ಚರ್ಮವನ್ನು ಕೀಳ್ರಿ. ಪ್ರಾಣಿಗಳೆಲ್ಲ ನರಿನ ಹಿಡ್ಕೊಂಡು ನರಿಯಿಂದ ಚರ್ಮನ ಕಿತ್ತಿದ್ವು. ಅದನ್ನು ಆ ಕೋತಿ ಕೈಯಲ್ಲಿ ಕೊಟ್ವು. ಆಗ ಕೋತಿ ತಾನು ತಂದಿದ್ದಂತಹ ಔಷಧಿಯನ್ನು ನರಿ ಚರ್ಮದ ಮೇಲೆ ಇಟ್ಟು ಅದನ್ನು ಸುತ್ತಿ ಸಿಂಹಕ್ಕೆ ಕೊಡ್ತು. ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಕಾಡಿನ ರಾಜ ಸಿಂಹಕ್ಕೆ ಹೊಟ್ಟೆ ನೋವು ಕಡಿಮೆ ಆಗಿ ಹುಷಾರಾದಾಗ ಕಾಡಿನ ಪ್ರಾಣಿಗಳೆಲ್ಲ ಕುಣಿದಾಡಿದ್ವು. ಆ ಕೋತಿ ಮರಿನ ಎತ್ತಿ ಎಲ್ಲರೂ ಜೈ ಜೈ ಜೈಕಾರ ಹೇಳಿದ್ವು. ಕೋತಿನ ಹೀಯಾಳಿಸಿದಂಥ ನರಿ ಸಪ್ಪೆ ಮುಖ ಮಾಡಿಕೊಂಡು ಬೇರೆ ಕಾಡಿನ ದಾರಿ ಹಿಡಿತು. ಅದಕ್ಕೆ ನಾವು ನರಿ ಹಾಗೆ ಜಂಭ ಕೊಚ್ಕೋಬಾರ್ದು. ನಮ್ಗೆ ಯಾರ ಜೊತೆ ಆದರೂ ಗೆಳೆತನ ಆದರೆ ಸರಿ ಅಂತ ಅವ್ರ ಜೊತೆನೂ ಗೆಳೆತನ ಮಾಡಬೇಕು, ಇನ್ನೊಬ್ಬರ ಜೊತೆನೂ ಗೆಳೆಯರಾಗಿರಬೇಕು. ನನಗೆ ಆ ಗೆಳೆಯ ಇದ್ದಾನೆ, ನಿನಗಿಲ್ಲ ಅಂತ ಯಾವತ್ತೂ ಹಂಗಿಸ್ಬಾರ್ದು. ಯಾವುದೇ ಸಂಬಂಧ ಆಗಲಿ ನಾವು ಯಾವ ರೀತಿ ನಡ್ಕೊಳ್ತೀವೋ ಆ ರೀತಿ ಇರುತ್ತೆ. ಹಾಗಾಗಿ ಯಾವತ್ತೂ
ಸ್ನೇಹಿತರಾದವರು ನಮಗೊಬ್ಬರಿಗೆ ಸ್ನೇಹಿತರಾಗ್ತಾರೆ ಅಂತ ಜಂಬ ಕೊಚ್ಕೊಳ್ಬಾರ್ದು. ಸ್ನೇಹಿತರು ಎಲ್ರಿಗೂ ಆಗ್ತಾರೆ, ಎಲ್ರ ಜೊತೆಗೂ ಇರ್ತಾರೆ. ಹಾಗಾಗಿ ನಾವು ಕೂಡ ಎಲ್ಲರ ಜೊತೆಗೂ ಸ್ನೇಹ ಬೆಳೆಸೋದನ್ನ ಕಲಿಬೇಕು. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.